ಇನ್ನು ರಾಮಲಿಂಗಾರೆಡ್ಡಿಯವರು ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಈ ಘಟನೆಯ ವಿಚಾರದಲ್ಲಿ. ಅಂದ್ರೆ ಈ ದೇವಸ್ಥಾನದಲ್ಲಿ ಆಗಿರುವಂತ ವಿಚಾರ. ಕುರುಬ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿಗೆ ಗರ್ಭಗುಡಿಗೆ ಪ್ರವೇಶವನ್ನ ನಿಷೇಧ ಮಾಡಿರುವಂತ ವಿಚಾರಕ್ಕೆ ಈ ಬಗ್ಗೆ ಆಯುಕ್ತರಿಗೆ ಕೇಳಿದ್ದೀನಿ. ಕೆಲವು ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ಅವಕಾಶ ಇಲ್ಲ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಗರ್ಭಗುಡಿಯವರೆಗೂ ಮಾತ್ರ ಅವಕಾಶ ಇದೆ. ಆದರೆ ಸ್ವಾಮೀಜಿಗಳು ಬಂದ ನಂತರ ಗರ್ಭಗುಡಿಯನ್ನ ಶುಚಿಗೊಳಿಸಿದ್ರೆ ಅದು ತಪ್ಪು. ನಾನು ಈ ಬಗ್ಗೆ ಆಯುಕ್ತರಿಗೆ ವರದಿಯನ್ನ ಕೇಳಿದ್ದೇನೆ ಅನ್ನುವಂಥದ್ದನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಮುಜರಾಯಿ ಇಲಾಖೆಯ ಸಚಿವರು. ಸೊ ಈ ಬಗ್ಗೆ ಸ್ಪಷ್ಟನೆಯನ್ನ ಈಗ ಆಯುಕ್ತರಿಗೆ ಕೇಳಿದ್ದಾರೆ. ದೇವಸ್ಥಾನದ ಒಳಗಡೆ ಬಿಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಜನರನ್ನು ಕೂಡ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಮೊದಲಿಂದಲೂ ಕೂಡ ಈಗಾಗಲೇ ಹಲವಾರು ದಶಕಗಳಾಗೋಯಿತು ಕಾನೂನು ಬಂದು. ಆದರೆ ಬೆಳಿಗ್ಗೆ ಆಗಿರ್ತಕ್ಕಂಥದ್ದು ಸ್ವಾಮೀಜಿಯವರು ಹೇಳಿದ್ದು ಗರ್ಭಗುಡಿ ಒಳಗಡೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ. ಆಮೇಲೆ ನಾನು ನಮ್ಮ ಆಯುಕ್ತರಿಗೆ ಕೇಳಿದೆ, ನಮ್ಮ ಬಸವರಾಜೇಂದ್ರ ಅವರಿಗೆ. ಅವರು ತಿರುಪ್ತಿಯಿಂದ ಬರ್ತಾಯಿದ್ರು. ಆಮೇಲೆ ಅವರು ಕೇಳಿದಾಗ ಕೆಲವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ದೇವಸ್ಥಾನದಕ್ಕೆ ಬಿಡಲೇಬೇಕು ಬಿಡಿ, ಅದು ಕಾನೂನು ಕಡ್ಡಾಯ. ಆ ಥರ ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂದರೆ ಕಾನೂನು ವಿರುದ್ಧವಾಗುತ್ತೆ. ಗರ್ಭಗುಡಿ ಒಳಗಡೆ ಕೆಲವು ದೇವಸ್ಥಾನಗಳಲ್ಲಿ ಅವಕಾಶ ಇಲ್ಲ. ಈಗ ನಾನು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಗರ್ಭಗುಡಿವರೆಗೂ ಮಾತ್ರ ಕರ್ಕೊಂಡು ಹೋಗಿದ್ರು. ಆಮೇಲೆ ಹಲವು ದೇವಸ್ಥಾನಗಳಿಗೆ ಯಾರು ಕೂಡ ಪ್ರವೇಶವನ್ನ ನಿರ್ಬಂಧ ಹೇರೋಕ್ಕಾಗೋದಿಲ್ಲ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳೋ ರೀತಿಯಲ್ಲಿ ಗರ್ಭಗುಡಿಯಲ್ಲಿ ಹೋಗೋದಕ್ಕೆ ಬಹುತೇಕ ದೇವಸ್ಥಾನಗಳಲ್ಲಿ ಅವಕಾಶ ಇಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಅದರದ್ದೇ ಆದಂಥ ನಿಯಮಗಳಿದೆ. ಗರ್ಭಗುಡಿಗೆ ಹೋಗ್ಬೇಕಂದ್ರೆ ನಿಮ್ಮ ಮನೆಗೆ ಯಾರಾದರೂ ಬಂದಾರೆ ಅಂತಂದರೆ ನೇರವಾಗಿ ಅಡುಗೆ ಮನೆಗೆ ಯಾರು ನುಗ್ಗೋದಿಲ್ಲ, ಹಾಲಲ್ಲಿ ಕೂತ್ಕೊಳ್ತಾರೆ. ನಿಮ್ಮ ಮನೆ ಒಳಗಡೆ ಬಿಟ್ಟಿಲ್ಲ ಅಂದರೆ ಬೇರೆ ಮಾತು. ಹಾಲ್ ಒಳಗಡೆಗೆ ಬಿಟ್ಟು ಅಡುಗೆ ಮನೆಗೆ ಬಿಟ್ಟಿಲ್ಲ ಅಂತ ಹೇಳಿಲ್ಲ ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ಕೆಲವು ದೇವಸ್ಥಾನಗಳಲ್ಲಿ ನಿಯಮಗಳಿದೆ. ಬಟ್ ದೇವಸ್ಥಾನಕ್ಕೂ ಬಿಟ್ಟಿಲ್ವಾ? ಬಿಟ್ಟಿದ್ದಾರೆ. ಇದು ಇನ್ನೊಂದು ರೀತಿಯಾಗಿ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಗರ್ಭಗುಡಿವರೆಗೂ ಬಿಡಬೇಕಾ ಬೇಡವಾ ಅಂತ ಹೇಳಿ.